ಸರ್ ನಾವು 27ನೇ ತಾರೀಕು ತಿರುಪತಿ ಹೋಗಿದ್ವಿ. ಅಲ್ಲಿ ಹೋದಾಗ ಸರಿ ಇದು ಅದೇ ಇದ್ವಿ ನಾವು. 28ನೇ ತಾರೀಕು ನೈಟು 12 ಗಂಟೆಗೆ ಇವರು ಇದೆಲ್ಲ ಶುರು ಮಾಡಿರೋದು. ಅಂದರೆ ಮನೆಯೆಲ್ಲ ಒಡೆದು ಧ್ವಂಸ ಮಾಡಿ, ಇವರು ಡೋರ್ಗಳೆಲ್ಲ ಒಡೆದಾಕಿ, ಗೇಟೆಲ್ಲ ಒಡೆದಾಕಿ, ಮೇಲೆ ಡ್ರಾಗಳು ಏನೇನಿದೆ ಒಡವೆಗಳು, ದುಡ್ಡು, ಪ್ಲಸ್ಸು ಇಲ್ಲಿ ಮೇಯ್ನ್ ಕನ್ಸರ್ನ್ ಏನಂದರೆ ಅವರು ಪಿಸ್ಟಲ್ ತಗೊಂಡೋಗ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಭಯ ಇದೆ ನಮಗೆ. ಪೊಲೀಸ್ ಅವರು ಅವ್ರ ವಿಚಾರ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಪಿಸ್ಟಲ್ ಅಂದರೆ ಪಬ್ಲಿಕ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ನಮಗೆ ಕನ್ಸರ್ನ್ ಇದೆ. ಅದು ಲೈಸೆನ್ಸ್ಡ್ ಗನ್ನೇ ಇರೋದು ನಮ್ಮ ಹತ್ರ. ಆಮೇಲೆ ಬುಲೆಟು ಕ್ಯಾರಿ ಮಾಡಿದ್ದಾರೆ ಅವರು. ಅಂದರೆ ಇರೋದು ಏನೇನಿದೆಯೋ ಎಲ್ಲ ತೊಗೊಂಡೋಗಿದ್ದಾರೆ ಸರ್. ಮನೆಯಲ್ಲಿ ಏನು ಬಿಡಿಲ್ಲ ಅವರು. ಬುಲೆಟ್ಸು ಸಹ ಅದು ತಂದೆಯವ್ರಿಗೆ ಲೆಕ್ಕ ಇದೆ. ಅದು ಅಂದರೆ ಪಕ್ಕ ತೊಗೊಂಡೋಗಿದ್ದಾರೆ. ಆಮೇಲೆ ನಮಗೆ ಗೊತ್ತಾಗಿದ್ದು ಇದು ಹೆಂಗಂದರೆ 28ನೇ ತಾರೀಕು ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಮನೆಗೆ ಬರ್ತಾರೆ. ಅವರು ಒಂದು 10 ಗಂಟೆ ಆ ಥರ ಬರ್ತಾರೆ. ಆವಾಗ ಅಲ್ಲೆಲ್ಲ ಬಂದು ಡೋರೆಲ್ಲ ಒಡೆದಾಕಿರೋದು ಎಲ್ಲ ನೋಡಿ ಅದೆಲ್ಲ ಇದು ಮಾಡಿದೆ ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಯಾಕೆ ಈ ಥರ ಎಲ್ಲ ಒಡೆದೋಗಿದೆ ಅಂತೆಲ್ಲ ಇದು ಮಾಡಿದಾಗ ನಮಗೆ ನಾವೆಲ್ಲ ತಿರುಪತಿಯಲ್ಲಿದ್ದೀವಿ ಅಂತ ಅವ್ರಿಗೆ ನಾವು ಇದು ಮಾಡ್ತೀವಿ. ಅಂದರೆ ಕನ್ಸರ್ನ್ ಅವ್ರ ಮೇಲೆ ಹೋಗಿ ಚೆಕ್ ಮಾಡಿ ಅವರೇ ನಮಗೆ ಇನಿಷಿಯೇಟ್ ಮಾಡಿ ಹೇಳ್ತಾರೆ ಈ ಥರ ಎಲ್ಲ ಆಗಿದೆ ಅಂತ. ಸೊ ಅವತ್ತು ಒಂದು 4 o'clock 3-4 o'clock ನಾವು ತಿರ್ಗಾ ರಿಟರ್ನ್ ಮನೆಗೆ ಬರ್ತೀವಿ. ಬಂದು HL ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಎಲ್ಲ ಮಾಡಿಸಿ ಅಲ್ಲಿ ಕನ್ಸರ್ನ್ ಕೊಡ್ತೀವಿ ಸರ್. ನಮ್ಮ ಹತ್ರ ಒಂದು 3 months ಇದ್ದರು. ಅಂದರೆ ಅವನ ಹೆಸರು ರಾಜ್ ಅಂತ. ಅವನು ಆಮೇಲೆ ಅವ್ರ ವೈಫು ದೀಪಾ ಅಂತ 3 months ಇದ್ದರು ಅವರು. ಎಲ್ಲ 3 months ತುಂಬ ಚೆನ್ನಾಗಿ ತುಂಬ ಇದು ಮಾಡ್ಕೊಂಡು ಅವ್ರು ಇದ್ದರು. ಅಂದರೆ ಪಬ್ಲಿಕ್ಗೆ ಹೇಳೋದು ಒಂದೇ, ಯಾರೇ ನೇಪಾಳಿ ಬಂದರು, ಯಾರೇ ಇದು ಬಂದ್ರೂ ಪ್ಲೀಸ್ ಅವ್ರ ಪಾಸ್ಪೋರ್ಟ್ ಆಗಲಿ, ಅವ್ರ ಐಡೆಂಟಿಫಿಕೇಷನ್ ಆಗಲಿ, ಅವ್ರದ್ದು ID ಕಾರ್ಡ್ಸು ಏನಾದರೂ ಒಂದು ತಗೊಂಡೇ ನೀವು ಇದು ಮಾಡಿ. ಅವ್ರ ಹತ್ರ ಇಲ್ಲ ಅಂದರೆ ಅವ್ರನ್ನ ಕೆಲಸಕ್ಕೂ ಇಡಬೇಡಿ. ಯಾಕಂದರೆ ಈ ಥರ ತುಂಬ ನಡೀತಾ ಇದೆ. ಬ್ಯಾಂಗ್ಳೂರಲ್ಲಾಗಲಿ ಬಾಚೆ ಕಡೆ ಆಗಲಿ ತುಂಬ ನಡೀತಾ ಇದೆ. ಅವರು ಸ್ಟಾರ್ಟಿಂಗ್ ಟ್ರಸ್ಟ್ನ ಬಿಲ್ಡ್ ಮಾಡಿಕೊಂಡು ಆಮೇಲೆ ಅದರಿಂದ ಅವರು ದೋಬಡಿ ಮಾಡೋದು ಇದೆಲ್ಲ ನಡೀತಾ ಇದೆ. ನಮ್ಮ ಹತ್ರ ಆಗಿರೋ ವಿಚಾರನೂ ಅದೇ. ನಾವು 16 ವರ್ಷದಿಂದ ಈ ಮನೇಲಿದ್ದೀವಿ. ಅವರು ಅವಾಗಿಂದ ಇವಾಗ ಗಂಟನೂ ನಾವು ನೇಪಾಳಿ ಅವ್ರನ್ನ ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ನೇ ಸೆಕ್ಯೂರಿಟಿಯಾಗಿ ಇರ್ತಾ ಇದ್ದಿದ್ದು. ನಮ್ಮ ಹತ್ರ ಸುಮಾರು 10 ಜನ ಮೇಲೆ ಫ್ಯಾಮಿಲಿ ಇದ್ದರು. ಪ್ಲಸ್ ಇವಾಗ ಇವ್ರು ಬಂದಾಗ ನಾವು ಆ ಟ್ರಸ್ಟಲ್ಲಿ ನಾವು ಇವ್ರನ್ನ ಕೇಲೆಸ್ ಮಾಡಿದ್ವಿ. ಅಂದರೆ ಇವಾಗ ರಾಜ್ ಅನ್ನೋನು ಪ್ಲಸ್ ಪ್ರೀವಿಯಸ್ ಸೆಕ್ಯೂರಿಟಿ ಪ್ರೇಮ್ ಅನ್ನೋನು, ಇವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋ ದೋಬಡಿ ಸರ್ ಇದು. ಸರ್ ಒಡವೆ ಹೋಗಿದೆ, ಕ್ಯಾಶ್ ಹೋಗಿದೆ, ಪಿಸ್ಟಲ್ ಹೋಗಿದೆ, ಇನ್ನು ಅದು ಇದು ಸಾಮಾನುಗಳು ಅದೆಲ್ಲ ಹೋಗಿದೆ. ಅದು ಲೆಕ್ಕಾಚಾರ ತಂದೆಯವ್ರಿಗೆ ಗೊತ್ತಿದೆ, ನನಗೆ ಅಷ್ಟು ಗೊತ್ತಿಲ್ಲ ಸರ್. ಇದು ಆಗಿರೋದು ಅವರು ಸ್ಟಾರ್ಟ್ ಮಾಡಿರೋದು 12 ಗಂಟೆ ನೈಟ್ ಸರ್. ನಮಗೆ CCTV ಅಲ್ಲಿ CC ಕ್ಯಾಮ್ರಾ ಇದೆ. ಅದ್ರ ಪ್ರಕಾರ ನಮಗೆ 2:30ಗೆ ಅವರು ಕೆಳಗಡೆ ಬರ್ತಾರೆ. ಇಲ್ಲಿ ಕೆಳಗಡೆ ಬಂದು ಕ್ಯಾಬನ್ನು ಬುಕ್ ಮಾಡಿಕೊಂಡು ಅವರು KR ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಸೊ ಅಲ್ಲಿ ತಿರ್ಗಾ ಇನ್ನೊಂದು ಆಟೋ ಇಟ್ಕೊಂಡು ಬೆಲ್ಲಂಡೂರ್ಗೆ ಹೋಗಿ, ಬೆಲ್ಲಂಡೂರಲ್ಲಿ ಒಳಗಡೆ ದೊಡ್ಡನಕುಂದಿ ಅಂತ ಒಂದು ಇದಿದೆ. ಸೊ ಅದೇ ಜೋಬಿ ಅವ್ರದ್ದೇ ಸ್ಲಮ್ಮು, ಇವು ನೇಪಾಳಿ ಅವರೇ ಎಲ್ಲ ಇರೋದು ಅಲ್ಲಿದೆ, ಅಲ್ಲಿ ಹೋಗ್ತಾರೆ. ಸೊ ಇದು ಪೊಲೀಸ್ ಅವ್ರು ನಮಗೆ ಕೊಟ್ಟಿರೋ ಮಾಹಿತಿ. ಅಂದರೆ ಅದು ನಮಗೆ ಅವತ್ತೇ ಸರ್ ಗೊತ್ತಾಗಿತ್ತು. ಸರ್ ಗೊತ್ತಾಗಿದ್ದು ನಮ್ಮ 10 ಗಂಟೆ 28 10 o'clock ಆ ಥರ ನಮಗೆ ಗೊತ್ತಾಯಿತು ಸರ್. ನನ್ನ ಹೆಸರು ಮಹೇಶ್ ಅಂತ, ರಮೇಶ್ ಅವ್ರ ಮಗ ನಾನು ಸರ್. ನಮಗೂ ಅದೇ ದಿವಸ ಗೊತ್ತಾಗಿದೆ. ನಾವು ಎಂಪ್ಲಾಯಿ ಆಫೀಸ್ನ ವರ್ಕ್ ಮಾಡ್ಬೇಕು. ನಮ್ಮ ಅಣ್ಣ ಕಾಲ್ ಮಾಡಿ ಹೇಳಿದೆ ಕಳ್ತನ ಆಗಿ ಅಂತ. ಬಂದು ಎಲ್ಲ ನೋಡಿದೆ, ಮನೆ ಲಾಕರ್ ಇದೆ, ಆ ಲಾಕರ್ನ ಹೊಡೆದಾಕಿ ಎಲ್ಲ ವಸ್ತುಗಳನ್ನ ತಗೊಂಡೋಗಿ ತುಂಬ ಇದು ಧ್ವಂಸ ಮಾಡಿ ಮನೆಯೆಲ್ಲ. ತುಂಬ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ನಮ್ಗೆ ಗೊತ್ತಾಗಿದೆ ಅದು. ಸೊ ನಾವೇನು ಇಷ್ಟಪಡೋಕೆ ಹೇಳ್ತೀನಿ ಅಂದರೆ ಆದಷ್ಟು ಕನ್ನಡದವ್ರು ಉಪಯೋಗಿಸಿ, ಆದಷ್ಟು ಟ್ರೈ ಮಾಡಿ. ಯಾಕಂದರೆ ಈ ವಿಚಾರ ಅಂದರೆ ನಮಗೆ ಕೇಳ್ಪಟ್ಟಿದ್ದು ಅಂದರೆ ಸುಮಾರು ನೇಪಾಲೀಸು ಕಳ್ತನ ಮಾಡೋದು ಇದು ಮಾಡೋದು, ಅದನ್ನ ನಾವು ಅವಾಯ್ಡ್ ಮಾಡೋಕ್ಕೆ ನಾವು ಕನ್ನಡದ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮಾಹಿತಿ ಒಂದು ಪಬ್ಲಿಕ್ಗೆ ತಿಳಿಸೋದು. ಆದ್ದರಿಂದ ನಮಗೆ ಏನಂದರೆ ವಸ್ತು ಮೇಯ್ನು ಕನ್ಸರ್ನ್ ನಮಗೆ ಪಿಸ್ತಲ್ ಬಂದು ಲೈಕ್ ನಮ್ಮ ಪಬ್ಲಿಕ್ ಎಫೆಕ್ಟ್ ಆಗಬಾರ್ದು. ಯಾಕಂದರೆ ಎಷ್ಟು ಬುಲೆಟ್ ತೊಗೊಂಡು ನಮ್ಮ ಲೆಕ್ಕ ಇಲ್ಲ, ನಮ್ಮ ದೊಡ್ಡಪ್ಪ ಅವ್ರಿಗೆ ಲೆಕ್ಕ ಆಗಿದೆ. ಅದು ಏನಾದರೂ ಪಬ್ಲಿಕ್ ಏನಾದರೂ ಹೆಚ್ಚು ಕಮ್ಮಿ ಆಗೋದು, ಅದನ್ನ ದೊಡ್ಡ ಇದು ಇಶ್ಯೂ ಆಗೋದು, ಇಶ್ಯೂ ಕೇಸ್ ಜಾಸ್ತಿ ದೊಡ್ಡ ಕೇಸಿಂದ. ಸೊ ಅದಕ್ಕೆ ಅದು ಸ್ವಲ್ಪ ತುಂಬ ಆದಷ್ಟು ಬೇಗ ನಮಗೆ ಅವರು ಅಕ್ಯೂಸ್ನ ನಾವು ಇಟ್ಕೊಟ್ರೆ ನಮ್ಗೆ ತುಂಬ ಮಾಹಿತಿ ಆಗುತ್ತೆ. ಪಬ್ಲಿಕ್ಕು ಏನು ತೊಂದರೆ ಇಲ್ದ್ರೆ ಆಗುತ್ತೆ ಅಂತ ನಮ್ಮ ಹೆಸರು ಧನುಷ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.